ಕೇಂದ್ರ ಸಚಿವರಾಗಿರುವಂತಹ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉಳಿದಂಥ ಬೇರೆ ಬೇರೆ ನಾಯಕರುಗಳು ಕೂಡ ಇದರಲ್ಲಿ ಇರ್ತಾರೆ. ಇಲ್ಲ ಗೊತ್ತಾಗುತ್ತೆ, ಬರೋಂಥ ದಿನ ನಿಮ್ಗೆ ಗೊತ್ತಾಗುತ್ತೆ, ಬರೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಮಧ್ಯ ಕರ್ನಾಟಕ ಅದಕ್ಕಿಂತ ಹೆಚ್ಚು ನಮ್ಮ ಸಂಸದರಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳಜಿಯವರು ಅವರು ಇದನ್ನು ಆಸಕ್ತಿನ ವಹಿಸಿ ಇಲ್ಲ ಚಿತ್ರದುರ್ಗದಲ್ಲೇ ನಾವು ಮಾಡಬೇಕು ಅನ್ನುವ ಭಾಳ ಅಪೇಕ್ಷೆ ಅವ್ರದ್ದು ಕೂಡ ಆಗಿತ್ತು. ಮತ್ತು ನಮಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋದಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ಹಾಗಾಗಿ ಚಿತ್ರದುರ್ಗನ ಆಯ್ಕೆ ಮಾಡ್ಕೊಂಡು ನೋಡಿ, ಈಗ ಯಾವುದು ಚುನಾವಣೆಗಳಂತೂ ಖಂಡಿತ ಇಲ್ಲ. ಹಾಗಾಗಿ ಇದರಿಂದ ಯಾವುದೋ ಉದ್ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರಂಥ ಒಬ್ಬ ಮಹಾನ್ ನಾಯಕ, ಒಬ್ಬ ಹೋರಾಟಗಾರ, ಅವರ ಒಂದು ಜೀವನ ಇಂದಿನ ಮತ್ತು ಮುಂದಿನ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ. ಅವರು ಯಡಿಯೂರಪ್ಪನವರೇ ಒಂದು ಪ್ರೇರಣೆ. ಹಾಗಾಗಿ ಅವರ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮದ ಮುಖೇನ ಅವರ ಹೋರಾಟಗಳು, ಅವರ ಇಂದಿನ ದಿನಗಳು ನೆನಪು ಮಾಡಿಕೊಡ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಡಿಯೂರಪ್ಪನವರ ಹೆಸರಲ್ಲಿ ವಿಜೇಂದ್ರ ಶಕ್ತಿ ಪ್ರದರ್ಶನ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನು ಯಡಿಯೂರಪ್ಪನವ್ರ ಮಗ, ನನಗೆ ಹೆಮ್ಮೆ ಇದೆ, ಸಂತೋಷವೂ ಕೂಡ ಇದೆ, ಹೆಮ್ಮೆನೂ ಕೂಡ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕಾರ್ಯಕರ್ತನಾಗಿ ಅಂಥ ಒಬ್ಬ ಹೋರಾಟಗಾರ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ, ನನಗೂ ಕೂಡ ಪ್ರೇರಣೆ ಅವರು. ಹಾಗಾಗಿ ಅಂಥ ಒಬ್ಬ ಮಹಾನ್ ನಾಯಕನ ಒಂದು ಅಭಿಮಾನೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿರುವಂಥದ್ದು. ವಿಜೇಂದ್ರ ಆಗಲೇ ನಾನು ಶಿಕಾರಿಪುರ ಕ್ಷೇತ್ರದ ಜನರ ಆಶೀರ್ವಾದದಿಂದ ಶಾಸಕನೂ ಕೂಡ ಆಗಿದ್ದೇನೆ. ಎಲ್ಲ ಹಿರಿಯರ ಆಶೀರ್ವಾದದಿಂದ ರಾಜ್ಯದ ಅಧ್ಯಕ್ಷನೂ ಕೂಡ ಆಗಿದ್ದೇನೆ. ಶಕ್ತಿ ಮೀರಿ ಸಂಘಟನೆಯನ್ನು ಬಲಪಡಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ಈಗೇನೇ ನೆನಪು ಮಾಡಿದ್ದು, ನೀವು ಯೋಚನೆ ಮಾಡಿ. ಮಾಧುಸ್ವಾಮಿ ಅವರು ನಾನು ಕೂಡ ವೈಯಕ್ತಿಕವಾಗಿ ಮಾತನಾಡಿದ್ದೇನೆ, ಭಾಗವಹಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ನಾ ಹೇಳಿದಲ್ಲ, ಈಗ ಪಕ್ಷಾತೀತವಾಗಿ ಅನ್ನುವ ಕಾರಣಕ್ಕೆ ನಾವೆಲ್ಲರೂ ಕೂಡ, ಅವರು ಇನ್ನೂ ಭಾಜಪದಲ್ಲಿದ್ದಾರೆ, ಅದು ಬೇರೆ ಪ್ರಶ್ನೆ, ಎಲ್ಲರನ್ನೂ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಸೋಮಣ್ಣವ್ರಿಗೆ ನಾನೇ ವೈಯಕ್ತಿಕವಾಗಿ ಮಾತನಾಡಿದ್ದೇನೆ, ಬರ್ತೇನೆ ಅಂತೇಳಿ ಒಪ್ಕೊಂಡಿದ್ದಾರೆ.